ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ಆರ್ಟಿಫ್ಯಾಕ್ಟ್ಸ್ ಕ್ಲಾಸ್. ಇವತ್ತಿನ ಕ್ಲಾಸ್ನಲ್ಲಿ ನಾನು ಈ ಪಾರ್ಟ್ 2ನ ಹೇಳ್ಕೊಡ್ತಾ ಇದ್ದೀನಿ. ಲಾಸ್ಟ್ ಕ್ಲಾಸ್ನಲ್ಲಿ ಅಂದರೆ ಹ್ಯಾವ್ ಬೀನ್, ಹ್ಯಾಸ್ ಬೀನ್, ಹ್ಯಾಡ್ ಬೀನ್ನ ಪಾರ್ಟ್ 1ನಲ್ಲಿ ನಾನು ಹೇಳ್ಕೊಟ್ಟಿದ್ದೆ. ಇವುಗಳನ್ನ ನಾವು ಹೆಲ್ಪಿಂಗ್ ವರ್ಬ್ಗಳಾಗಿ ಹೇಗೆ ಯೂಸ್ ಮಾಡಬೇಕು ಅಂತ. ನಾನು ಇವತ್ತಿನ ಕ್ಲಾಸ್ನಲ್ಲಿ ಇವುಗಳನ್ನ ಆ್ಯಕ್ಷನ್ ವರ್ಬ್ಗಳಾಗಿ ಕೂಡ ಯೂಸ್ ಮಾಡ್ಬೋದು. ಇವುಗಳಿಂದ ನಿಮಗೆ ತುಂಬ ಇಂಗ್ಲೀಷ್ ಮಾತಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇವುಗಳನ್ನ ಕಲಿತ್ರೆ ನೀವು ಇನ್ನೂ ಬೆಟರ್ ಇಂಗ್ಲೀಷ್ನ ಮಾತಾಡ್ಬೋದು. ಸೊ ಈ ವಿಡಿಯೋ ಎಂಡ್ವರೆಗೂ ನೋಡ್ತಾ ಇರಿ. ಇವುಗಳನ್ನ ನೀವು ಕರೆಕ್ಟಾಗಿ ಎಲ್ಲಿ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು, ಡಿಫ್ರೆನ್ಸ್ ಏನು ಅನ್ನೋದು ಗೊತ್ತಾಗುತ್ತೆ. ನೀವು ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಈ ರೀತಿ ಮಾಡಿದ್ರೆ ನಾನು ಫ್ಯೂಚರ್ನಲ್ಲಿ ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ನೀವು ಯಾವುದೇ ವೀಡಿಯೋ ಮಿಸ್ ಆಗೋದಿಲ್ಲ. ಓಕೆ, ಇವುಗಳ ಆ್ಯಕ್ಷನ್ ವರ್ಬ್ಗಳಾದಾಗ ಮೀನಿಂಗ್ ಏನಾಗುತ್ತೆ ನೋಡೋಣ. ಫಸ್ಟು ಹ್ಯಾವ್ ಬೀನ್ ಅಂದರೆ ಅರ್ಥ ಆಗಿದ್ದೇನೆ, ಆಗಿದ್ದೇವೆ, ಆಗಿದ್ದೀಯಾ ಹಾಗೂ ಆಗಿದ್ದಾರೆ. ಸೊ ಈ ಮೀನಿಂಗ್ನ ಕೊಡುತ್ತೆ. ಸೊ ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಕಲ್ತಿದ್ವಿ ಹ್ಯಾವ್ ಬೀನ್ ಯೂಸ್ ಮಾಡಿಕೊಂಡು ನಾವು ಈ ಹಿಂದೆ ಯಾವಾಗಲೂ ಸ್ಟಾರ್ಟ್ ಆಗಿರೋ ಕೆಲಸ ನಾವು ಈಗವರೆಗೂ ಮಾಡ್ತಾ ಇದ್ದೀವಿ ಅಂದರೆ ಹ್ಯಾವ್ ಬೀನ್ ಯೂಸ್ ಮಾಡ್ಕೊಂಡು ಹೇಳ್ತೀವಿ. ಅದೇ ರೀತಿ ನಾವು ಹಿಂದೆ ಯಾವತ್ತಿಂದಾನೋ ಈಗಿನವರೆಗೂ ಏನಾಗಿದ್ದೀವಿ, ಹೇಗಿದ್ದೀವಿ ಅಂತ ಹೇಳಬೇಕಂದಾಗಲೂ ಕೂಡ ಹ್ಯಾವ್ ಬೀನ್ ಯೂಸ್ ಮಾಡ್ಕೊಳ್ತೀವಿ. ಸೊ ಆಗಿದ್ದೇನೆ, ಆಗಿದ್ದೇವೆ, ಆಗಿದ್ದೀಯಾ, ಆಗಿದ್ದಾರೆ ಅಂದ್ರೇ ಗೊತ್ತಾಗುತ್ತೆ ನಿಮಗೆ ಯಾವ ಸಬ್ಜೆಕ್ಟ್ ಜೊತೆ ಯೂಸ್ ಮಾಡಬೇಕು ಅಂತ. ಅದೇ ರೀತಿ ಹ್ಯಾಸ್ ಬೀನ್ ಕೂಡ ಇದ್ರ ಮೀನಿಂಗ್ ಏನು? ಆಗಿದ್ದಾನೆ, ಆಗಿದ್ದಾಳೆ, ಆಗಿದೆ. ಹಿ, ಶಿ, ಇಟ್ ಅಥವಾ ಪರ್ಸನ್ ನೇಮ್ ಬಂದಾಗ ಯೂಸ್ ಮಾಡ್ತೀವಿ. ಹ್ಯಾವ್ ಬೀನ್ ಐ, ಯು, ವಿ, ದೇ ಪ್ಲೂರಲ್ ಬಂದಾಗ ಯೂಸ್ ಮಾಡ್ತೀವಿ. ಸೊ ಇವೆರಡಕ್ಕೂ ಒಂದೇ ಮೀನಿಂಗ್ ಇದೆ, ಒಂದೇ ಅರ್ಥ ಕೊಡುತ್ತೆ. ನಾವು ಬಹಳ ದಿನಗಳಿಂದ ಏನಾಗಿದ್ದೇವೆ, ಅದೇ ನಾನು ಟೀಚರ್ ಆಗಿದ್ದೇನೆ, ನಾನು ಖುಷಿಯಾಗಿದ್ದೇನೆ, ನಾನು ದುಃಖವಾಗಿದ್ದೇನೆ, ಈ ರೀತಿ ಮಾತಾಡಬೇಕು ಅಂದಾಗ ನಾವು ಹ್ಯಾವ್ ಬೀನ್, ಹ್ಯಾಸ್ ಬೀನ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಅದೇ ರೀತಿ ಹ್ಯಾಡ್ ಬೀನ್ ಕೂಡ. ಸೊ ಇದರ ಅರ್ಥ ಏನು? ಆಗಿದ್ದೆ, ಆಗಿದ್ದನು, ಆಗಿದ್ದಳು, ಆಗಿತ್ತು ಮತ್ತು ಆಗಿದ್ದರು ಅನ್ನೋ ಮೀನಿಂಗ್ ಕೊಡುತ್ತೆ. ಅಂದರೆ ಇದು ಎಲ್ಲ ಸಬ್ಜೆಕ್ಟ್ ಜೊತೆನೂ ಯೂಸ್ ಮಾಡಿ ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಕಲಿತ ಹಾಗೆ. ಇದರ ಮೀನಿಂಗ್ ಏನಂದರೆ ನಾವು ಈಗ ಇಲ್ಲ, ಬಟ್ ಮೊದಲು ನಾವು ಏನಾಗಿದ್ವಿ, ಹೇಗೆ ಇದ್ವಿ, ಯಾವ ಸ್ಥಿತಿನಲ್ಲಿದ್ವಿ ಅನ್ನೋ ಮೀನಿಂಗ್ ಹ್ಯಾಡ್ ಬೀನ್ ಕೊಡುತ್ತೆ. ಇದು ಎಲ್ಲ ಸಬ್ಜೆಕ್ಟ್ ಜೊತೆನೂ ನೀವು ಯೂಸ್ ಮಾಡ್ಬೋದು. ಹೇಗೆ ನಾವು ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡುವಾಗ ಒಂದು ಕೆಲಸನ ನಾವು ತುಂಬ ಹೊತ್ತಿಂದ ಮಾಡಿ ಮುಗಿಸಿದ್ವಿ, ಈಗ ಮಾಡ್ತಾ ಇಲ್ಲ ಅನ್ನೋ ಮೀನಿಂಗ್ ಕೊಡುತ್ತೆ. ಅದೇ ರೀತಿ ಹ್ಯಾಡ್ ಬೀನ್ ಕೂಡ ನಾವು ತುಂಬ ದಿನಗಳವರೆಗೂ ಒಂದು ಸ್ಥಿತಿನಲ್ಲಿದ್ವಿ ಅಥವಾ ಆಗಿದ್ವಿ ಬಟ್ ಈಗ ಆಗಿಲ್ಲ ಅನ್ನೋದು ಹ್ಯಾಡ್ ಬೀನ್ ಕೊಡುತ್ತೆ. ಬಟ್ ಹ್ಯಾವ್ ಬೀನ್, ಹ್ಯಾಸ್ ಬೀನ್ ಏನು ಹೇಳುತ್ತೆ? ನಾವು ತುಂಬ ದಿನಗಳಿಂದ ಅಥವಾ ತುಂಬ ಹೊತ್ತಿನಿಂದ ಏನಾಗಿದ್ವಿ ಅಥವಾ ಹೇಗಿದ್ದೀವಿ, ಈಗಲೂ ಅದೇ ರೀತಿಯೇ ಇದ್ದೀವಿ ಅಂತ ಹೇಳುತ್ತೆ. ರೈಟ್, ಎಕ್ಸಾಂಪಲ್ಸ್ ನೋಡೋಣ. ಹ್ಯಾವ್ ಬೀನಿಂದ ಫಸ್ಟ್ ಎಕ್ಸಾಂಪಲ್ಸ್ ನೋಡೋಣ. ಐ ಹ್ಯಾವ್ ಬೀನ್ ಬ್ಯುಸಿ. ನೋಡಿ, ನಾವು ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡಿದಾಗ ಐ ಹ್ಯಾವ್ ಬೀನ್ ಮುಂದೆ ಮೇನ್ ವರ್ಬ್ ಬರಬೇಕಿತ್ತು ಅಲ್ವಾ? ಐ ಹ್ಯಾವ್ ಬೀನ್ ಡೂಯಿಂಗ್, ಐ ಹ್ಯಾವ್ ಬೀನ್ ವರ್ಕಿಂಗ್, ಐ ಹ್ಯಾವ್ ಬೀನ್ ವೇಟಿಂಗ್ ಅಂತಲೇ ಬರ್ತಿತ್ತು. ಬಟ್ ಇಲ್ಲಿ ಹ್ಯಾವ್ ಬೀನ್ ಅನ್ನೋದೇ ಮೇನ್ ವರ್ಬ್. ಅದ್ರ ಮುಂದೆ ಯಾವುದೇ ವರ್ಬ್ ಬರೋದಿಲ್ಲ. ಅದ್ರ ಮುಂದೆ ಬರೋವಂಥದ್ದೆಲ್ಲ ಎಡ್ವರ್ಬ್ ಆಗಿರುತ್ತೆ ಅಥವಾ ಅಡ್ಜೆಕ್ಟಿವ್ ಆಗಿರುತ್ತೆ. ಗೊತ್ತಾಯ್ತಲ್ಲ? ನಿಮಗೆ ಅವು ಗೊತ್ತಿಲ್ಲ ಅಂದರೆ ನನ್ನ ಪಾರ್ಟ್ಸ್ ಆಫ್ ಸ್ಪೀಚ್ ವಿಡಿಯೋ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಅಷ್ಟು ಬೇಕಾಗಿಲ್ಲ, ನಾನು ಈಸಿಯಾಗಿ ನಿಮ್ಗೆ ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಇದರಿಂದನೇ ನೀವು ಕಲ್ತ್ಕೋಬೋದು. ಐ ಹ್ಯಾವ್ ಬೀನ್ ಬ್ಯುಸಿ ಅಂದರೆ ಅರ್ಥ ನಾನು ಬ್ಯುಸಿಯಾಗಿದ್ದೇನೆ, ತುಂಬ ಟೈಮಿಂದ ನಾನು ಬ್ಯುಸಿಯಾಗಿದ್ದೇನೆ, ಈಗಲೂ ಇದ್ದೇನೆ ಅಂತ. ಐ ಆಮ್ ಬ್ಯುಸಿ ಅನ್ಬೋದಲ್ವಾ? ಐ ಆಮ್ ಬ್ಯುಸಿ ಅಂದರೆ ಏನು? ನಾನೀಗ ಬ್ಯುಸಿಯಾಗಿದ್ದೇನೆ ಅಂದರೆ ಈ ಮೊಮೆಂಟ್ನಲ್ಲಿ ಬ್ಯುಸಿಯಾಗಿದ್ದೇನೆ ಅಂದರೆ ಐ ಆಮ್ ಬ್ಯುಸಿ. ನಾನು ತುಂಬ ಹೊತ್ತಿನಿಂದ ಬ್ಯುಸಿಯಾಗಿದ್ದೇನೆ ಅಂತ ಹೇಳಬೇಕು ಅಂದರೆ ಐ ಹ್ಯಾವ್ ಬೀನ್ ಬ್ಯುಸಿ ಅಂತ ಹೇಳಬೇಕು. ಅಂದರೆ ನಾನು ಬ್ಯುಸಿಯಾಗಿದ್ದೇನೆ ತುಂಬ ಹೊತ್ತಿನಿಂದ. ಅದೇ ರೀತಿ ನೀವು ಹೇಳ್ಬೋದು ಐ ಹ್ಯಾವ್ ಬೀನ್ ಹ್ಯಾಪಿ ಅಂತ. ಐ ಹ್ಯಾವ್ ಬೀನ್ ಹ್ಯಾಪಿ ಅಂದರೆ ನಾನು ತುಂಬ ಹೊತ್ತಿನಿಂದ ಹ್ಯಾಪಿ ಆಗಿದ್ದೇನೆ. ರೈಟ್? ಸೊ ಗೊತ್ತಾಯ್ತಲ್ಲ, ಇದು ಆ್ಯಕ್ಷನ್ ವರ್ಬ್. ಇದು ಹ್ಯಾವ್ ಬೀನ್ ಇಲ್ಲಿ ಮೇನ್ ಆ್ಯಕ್ಷನ್ನ ಹೇಳ್ತಾ ಇದೆ. ಅದೇ ರೀತಿ ವಿ ಹ್ಯಾವ್ ಬೀನ್ ಸೋ ಹ್ಯಾಪಿ, ನಾವು ತುಂಬ ಖುಷಿಯಾಗಿದ್ದೇವೆ. ಐ ಹ್ಯಾವ್ ಬೀನ್ ಹಿಯರ್ ಸಿನ್ಸ್ 2008. ಸೊ ಹಿಯರ್ ಅನ್ನೋದು ಬಂತು ಇಲ್ಲಿ ಒಂದು ಪ್ರಿಪೋಸಿಷನ್. ಐ ಹ್ಯಾವ್ ಬೀನ್ ಹಿಯರ್ ಅಂದರೆ ನಾನು ಇಲ್ಲಿ 2008ಇಂದ ಇದ್ದೇನೆ. ಓಕೆ, ಐ ಹ್ಯಾವ್ ಬೀನ್ ಅಂದರೆ ಇದ್ದೇನೆ ಅಲ್ವಾ? ಆಗಿದ್ದೇನೆ ಅಥವಾ ಇದ್ದೇನೆ. ಹಿಯರ್ ಅಂದರೆ ಇಲ್ಲಿ ಇದ್ದೇನೆ 2008ಇಂದ. ಕೇವಲ ನೋಡಿ, ನಾನು ಇಲ್ಲಿ ಇದ್ದೇನೆ ಆ ಟೈಮಿಂದ ಅಂತ ಹೇಳಬೇಕಂದ್ರೆ ಐ ಬೀನ್ ಹಿಯರ್ ಸಿನ್ಸ್ 2008 ಅಂತಲೇ ಹೇಳಿ ಸಾಕು. ವಾಸಿಸ್ತಾ ಇದ್ದೇನೆ ಅಂತ ನೀವು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿ ಹೇಳಬೇಕು ಅಂದರೆ ಐ ಹ್ಯಾವ್ ಬೀನ್ ಲಿವಿಂಗ್ ಹಿಯರ್ ಅಂತ ಹೇಳಿ. ಅಥವಾ ಕೇವಲ ನಾನು ಇಲ್ಲಿ ಇದ್ದೇನೆ ಅಂತ ಹೇಳಬೇಕಂದ್ರೆ ಐ ಹ್ಯಾವ್ ಬೀನ್ ಹಿಯರ್ ಅಂತ ಹೇಳಿ. ತುಂಬ ಜನ ಸಿನ್ಸು ಮತ್ತು ಫಾರ್ಗೆ ಕನ್ಫ್ಯೂಸ್ ಆಗ್ತಿದ್ರಲ್ಲ. ಸೊ ಒಂದೇ ಲೈನಲ್ಲಿ ಡಿಫ್ರೆನ್ಸ್ ಇದೆ ಅಷ್ಟೇ.
ಸಿನ್ಸ್ನ ನೀವು ಒಂದು ಪರ್ಟಿಕ್ಯುಲರ್ ಟೈಮಿಂದ ನಾನು ಮಾಡ್ತಾ ಇದ್ದೇನೆ ಅಂತ ಹೇಳಬೇಕಾದಾಗ ಸಿನ್ಸ್ ಯೂಸ್ ಮಾಡಿ. ಸಿನ್ಸ್ 2008 ಅಂದರೆ 2008 ಇಂದ. ಸಿನ್ಸ್ 2005 ಅಂದರೆ 2005 ಇಂದ. ಸಿನ್ಸ್ ಮಂಡೇ ಅಂದರೆ ಮಂಡೇ ಇಂದ. ಸಿನ್ಸ್ 11 o'clock ಅಂದರೆ 11 o'clock ಇಂದ. ಫಾರ್ ಬಂದರೆ ನಾವು ಈ ರೀತಿ ಪರ್ಟಿಕ್ಯುಲರ್ ಟೈಮ್ನ ಹಾಕಲ್ಲ, ಡ್ಯೂರೇಷನ್ ಹಾಕ್ತೀವಿ. ಫಾರ್ 3 hours, ಫಾರ್ 2 years, ಫಾರ್ 5 years, ಈ ರೀತಿ. ಅಂದರೆ ಅಷ್ಟು ಹೊತ್ತಿನಿಂದ, ಡ್ಯೂರೇಷನಿಂದ ಅನ್ನೋ ಮೀನಿಂಗ್ ಕೊಡುತ್ತೆ. ಐ ಬೀನ್ ಅ ಟೀಚರ್ ಫಾರ್ 15 years ಅಂದರೆ ನಾನು 15 ವರ್ಷಗಳಿಂದ ಟೀಚರ್ ಆಗಿದ್ದೇನೆ. ನೋಡಿ, ಐ ಬೀನ್ ಅ ಟೀಚರ್, ಏನಾಗಿದ್ದೇನೆ? ಟೀಚರ್ ಆಗಿದ್ದೇನೆ. ಅಂದರೆ ಈಗಲೂ ಟೀಚರೇ ಆಗಿದ್ದೇನೆ ನಾನು. ಅರ್ಥ ಆಯ್ತಲ್ಲ? ಹ್ಯಾವ್ ಯು ಎವರ್ ಬೀನ್ ಟು ಡೆಲ್ಲಿ? ನೀನು ಎಂದಾದರೂ ಡೆಲ್ಲಿಗೆ ಹೋಗಿದ್ದೀಯಾ? ಸೊ ಇಂಗ್ಲೀಷ್ನಲ್ಲಿ ಇದು ಒಂದು ಎಕ್ಸೆಪ್ಷನ್ ಇದೆ. ಏನಂದರೆ ಹ್ಯಾವ್ ಬೀನ ನಾವು ನೀನು ಎಲ್ಲಿಗಾದರೂ ವಿಸಿಟ್ ಕೊಟ್ಟಿದ್ದೀಯಾ ಅಂತ ಕೇಳಬೇಕಾದಾಗಲೂ ಕೂಡ ಯೂಸ್ ಮಾಡ್ತೀವಿ. ಸೊ ಹ್ಯಾವ್ ಯು ಬೀನ್ ಟು ಡೆಲ್ಲಿ ಅಂದರೆ ನೀನು ಡೆಲ್ಲಿಗೆ ಹೋಗಿದ್ದೀಯಾ ಅನ್ನೋ ಅರ್ಥ. ಹ್ಯಾವ್ ಯು ಎವರ್ ಬೀನ್ ಟು ಡೆಲ್ಲಿ ಅಂದರೆ ನೀನು ಡೆಲ್ಲಿಗೆ ಎಂದಾದರೂ ಹೋಗಿದ್ದೀಯಾ ಅನ್ನೋದು ಅರ್ಥ ಕೊಡುತ್ತೆ. ಸೊ ಇಂಗ್ಲೀಷ್ನಲ್ಲಿ ಇದು ಒಂದು ರೂಲ್ ಇದೆ, ಅಂದರೆ ಇದೊಂದು ಎಕ್ಸೆಪ್ಷನ್ ಹ್ಯಾವ್ ಬೀನ್ಗೆ. ಈ ಒಂದು ಸಿಚುವೇಶನಲ್ಲೂ ಕೂಡ ನಾವು ಹ್ಯಾವ್ ಬೀನ್ ಯೂಸ್ ಮಾಡ್ತೀವಿ. ಎಸ್, ಐ ಹ್ಯಾವ್ ಬೀನ್ ಟು ಡೆಲ್ಲಿ ಅಂತ ನೀವು ಇದಕ್ಕೆ ಆನ್ಸರ್ ಕೊಡ್ಬೋದು. ಅಂದರೆ ನಾನು ಡೆಲ್ಲಿಗೆ ಹೋಗಿದ್ದೇನೆ ಅಂತ, ಅಂದರೆ ವಿಸಿಟ್ ಕೊಟ್ಟಿದ್ದೇನೆ ಅಂತ. ಇಲ್ಲ, ಹೋಗಿಲ್ಲ ಅಂದರೆ ನೋ, ಐ ಹ್ಯಾವ್ ನಾಟ್ ಬೀನ್ ಟು ಡೆಲ್ಲಿ ಅಂತ ಹೇಳಬೇಕು. ಓಕೆ, ನೆಕ್ಸ್ಟ್, ಐ ಆಮ್ ನಾಟ್ ಬೀನ್ ಟು ಡೆಲ್ಲಿ ಅಂದರೆ ನಾನು ಡೆಲ್ಲಿಗೆ ಹೋಗಿಲ್ಲ. ಐ ಹ್ಯಾವ್ ನೆವರ್ ಬೀನ್ ಟು ಡೆಲ್ಲಿ ಅಂತ ಕೂಡ ಹೇಳ್ಬೋದು. ಸೊ ನೆವರ್ ಅಂದರೆ ಅರ್ಥ ಎಂದಿಗೂ ಅಥವಾ ಎಂದೂ ನಾನು ಡೆಲ್ಲಿಗೆ ಹೋಗಿಲ್ಲ. ನಾಟ್ ಬದಲು ನಾನು ನೆವರ್ ಯೂಸ್ ಮಾಡಿದ್ದೀನಿ ಅಷ್ಟೇ. ಸೊ ನೆನ್ಪಿಟ್ಕೊಳ್ಳಿ, ಹ್ಯಾವ್ ಬೀನ್ ಅನ್ನೋದು ಎಲ್ಲಿಗಾದರೂ ವಿಸಿಟ್ ಕೊಟ್ಟಿದೆಯಾ, ಹೋಗಿದೆಯಾ ಅನ್ನೋದಕ್ಕೂ ಕೂಡ ನಾವು ಯೂಸ್ ಮಾಡ್ತೀವಿ. ಆ್ಯಂಡ್ ಹ್ಯಾವ್ ಯು ಎವರ್ ಬೀನ್ ಆನ್ ಟಿ ವಿ? ಸೊ ನೋಡಿ, ಸ್ಲೈಟ್ಲಿ ಡಿಫ್ರೆಂಟ್ ಆಗಿದೆ. ಹ್ಯಾವ್ ಯು ಎವರ್ ಬೀನ್ ಆನ್ ಟಿ ವಿ ಅಂದರೆ ನೀನು ಎಂದಾದರೂ ಟಿ ವಿಯಲ್ಲಿ ಬಂದಿದ್ದೀಯಾ ಅಂತ ಕೇಳಬೇಕು. ಇದನ್ನು ಕೂಡ ಕೇಳೋದಕ್ಕೆ ತುಂಬ ಜನ ರಾಂಗ್ ಆಗಿ ಸೆಂಟೆನ್ಸ್ ಫ್ರೇಮ್ ಮಾಡ್ತಾರೆ. ಹ್ಯಾವ್ ಯು ಎವರ್ ಬೀನ್ ಆನ್ ಟಿ ವಿ ಅನ್ನೋದು ಕರೆಕ್ಟ್ ಆದಂಥ ವರ್ಡ್. ಅಂದರೆ ಇವತ್ತಿನವರೆಗೂ, ಈ ಟೈಮ್ವರೆಗೂ ಕನ್ಸಿಡರ್ ಮಾಡಿದರೆ ನೀನು ಯಾವತ್ತಾದ್ರೂ ಟಿ ವಿಯಲ್ಲಿ ಬಂದಿದ್ದೀಯಾ ಅಂತ ಕೇಳಬೇಕು ಅಂದರೆ ಏನಂತ ಕೇಳಬೇಕು? ಹ್ಯಾವ್ ಯು ಎವರ್ ಬೀನ್ ಆನ್ ಟಿ ವಿ? ಅಥವಾ ನೀನು ಟಿ ವಿಯಲ್ಲಿ ಬಂದಿದ್ದೀಯಾ ಅಂತ ಕೇಳಬೇಕಂದ್ರೆ ಹ್ಯಾವ್ ಯು ಬೀನ್ ಆನ್ ಟಿ ವಿ ಅಷ್ಟೇ. ಐ ಹ್ಯಾವ್ ನೆವರ್ ಬೀನ್ ದಿಸ್ ಹ್ಯಾಪಿ ಬಿಫೋರ್ ಅಂದರೆ ನಾನು ಎಂದೂ ಇಷ್ಟು ಖುಷಿಯಾಗಿರಲಿಲ್ಲ. ಐ ಹ್ಯಾವ್ ನೆವರ್ ಬೀನ್ ಹ್ಯಾಪಿ ಅಂತ ಹೇಳಿದೆ ಅಂದರೆ ನಾನು ಖುಷಿಯಾಗಿರಲಿಲ್ಲ. ಐ ಹ್ಯಾವ್ ನೆವರ್ ಬೀನ್ ದಿಸ್ ಹ್ಯಾಪಿ ಬಿಫೋರ್ ಅಂದರೆ ನಾನು ಇಷ್ಟು ಖುಷಿಯಾಗಿ ಮೊದಲು ಯಾವತ್ತೂ ಇರಲಿಲ್ಲ. ನೆಕ್ಸ್ಟ್, ದೇ ಹ್ಯಾವ್ ಬೀನ್ ಸೋ ಆ್ಯರೋಗೆಂಟ್ ಅಟ್ ಮೀ ಅಂದರೆ ಅವರು ತುಂಬ ಅಹಂಕಾರಿಯಾಗಿ ವರ್ತಿಸುತ್ತಿದ್ದಾರೆ ನನ್ನ ಜೊತೆ. ಅಂದರೆ ಅವರು ತುಂಬ ಅಹಂಕಾರಿಯಾಗಿದ್ದಾರೆ, ನನ್ನ ಜೊತೆ ಮಾತ್ರ ಅವರು ಆ ಥರ ವರ್ತಿಸ್ತಾ ಇದ್ದಾರೆ ಅಂತ ಹೇಳಬೇಕು ಅಂದರೆ ದೇ ಹ್ಯಾವ್ ಬೀನ್ ಸೋ ಆ್ಯರೋಗೆಂಟ್ ಅಂತ ಯೂಸ್ ಮಾಡಿ. ಆ್ಯರೋಗೆಂಟ್ ಅಂದರೆ ಅಹಂಕಾರಿ. ನೆಕ್ಸ್ಟ್, ಹ್ಯಾಸ್ ಬೀನ್ ಇಂದ ಎಕ್ಸಾಂಪಲ್ಸ್ ನೋಡೋಣ ಈಗ. ಸೊ ನೆನಪಿದೆಯಲ್ಲ, ಹ್ಯಾಸ್ ಬೀನ್ ಅಂದರೆ ಹಿ, ಶಿ, ಇಟ್ ಅಥವಾ ಪರ್ಸನ್ ನೇಮ್ ಬಂದಾಗ ನಾವು ಯೂಸ್ ಮಾಡಬೇಕು. ಇಟ್ ಹ್ಯಾಸ್ ಬೀನ್ ಅ ಲಾಂಗ್ ಟೈಮ್. ಸೊ ಟೈಮ್ ಇಟ್ ಅಲ್ವಾ, ಆದ್ದರಿಂದ ಸೊ ಇಟ್ ಹ್ಯಾಸ್ ನಾನು ಶಾರ್ಟಾಗಿ ಬರ್ದಿದ್ದೀನಿ ಇಟ್ಸ್ ಅಂತ. ನೆನ್ಪಿಟ್ಕೊಳ್ಳಿ, IT_S ಇಟ್ ಈಸ್ ಕೂಡ ಆಗುತ್ತೆ, ಇಟ್ ಹ್ಯಾಸ್ ಕೂಡ ಆಗುತ್ತೆ. ಸೊ ಇಲ್ಲಿ ಬೀನ್ ಬಂದಿದೆ, ಆದ್ದರಿಂದ ಇದು ಇಟ್ ಈಸ್ ಆಗೋದಿಲ್ಲ, ಇಟ್ ಹ್ಯಾಸೇ ಆಗಬೇಕು. ಸೊ ಇದರ ಅರ್ಥ ಏನು? ಇಟ್ ಹ್ಯಾಸ್ ಬೀನ್ ಅ ಲಾಂಗ್ ಟೈಮ್ ಅಂದರೆ ತುಂಬ ಹೊತ್ತಾಗಿದೆ, ತುಂಬ ಟೈಮ್ ಆಗಿದೆ ಅಂತ ನೀವು ಹೇಳಬೇಕು. ಅಂದರೆ ಇಟ್ ಹ್ಯಾಸ್ ಬೀನ್ ಅ ಲಾಂಗ್ ಟೈಮ್ ಅಂತಲೇ ಹೇಳಿ. ಅಂದರೆ ಹೇಗೆ, ನೀವು ಫ್ರೆಂಡ್ನ ಮೀಟ್ ಆಗ್ತೀರಾ ತುಂಬ ದಿನಗಳಾದಮೇಲೆ, ಅವಾಗ ಹೇಳಬೇಕು ಹಿ ಈಸ್ ಆಲ್ವೇಸ್ ಬೀನ್ ಕೈಂಡ್ ಟು ಮೀ. ಸೊ ಇಲ್ಲಿ ನೋಡಿ, ಹಿ ಹ್ಯಾಸ್ ಬೀನ್ ಮಧ್ಯದಲ್ಲಿ ನಾನು ಆಲ್ವೇಸ್ ಸೇರಿಸಿದ್ದೀನಿ ಅಷ್ಟೇ. ಸೊ ಹಿ ಹ್ಯಾಸ್ನ ನಾನು ಶಾರ್ಟಾಗಿ ಬರ್ದಿದ್ದೀನಿ ಅಷ್ಟೇ. ಅದನ್ನು ನೀವು ಹೇಗೆ ಓದಬೇಕು? ಹೀಸ್ ಅಂತ ಓದಬೇಕು. ಹಿ ಈಸ್ ಆಗಲ್ಲ, ಯಾಕೆಂದರೆ ಬೀನ್ ಬಂದಿರೋದ್ರಿಂದ ಅದು ಹಿ ಹ್ಯಾಸೇ ಆಗುತ್ತೆ. ಹಿ ಹ್ಯಾಸ್ ಆಲ್ವೇಸ್ ಬೀನ್ ಕೈಂಡ್ ಅಂದರೆ ಅವನು ತುಂಬ ಕರುಣಾಳು ಆಗಿದ್ದಾನೆ. ಕೈಂಡ್ ಅಂದರೆ ಗೊತ್ತಿದೆಯಲ್ಲ. ಕೃಷ್ಣ ಹ್ಯಾಸ್ ಬೀನ್ ಸಿಕ್ ಫಾರ್ ಅ ವೀಕ್ ಅಂದರೆ ಕೃಷ್ಣ ಒಂದು ವಾರದಿಂದ ರೋಗಿಯಾಗಿದ್ದಾನೆ, ಅಂದರೆ ಅವನಿಗೇನು ಹುಷಾರಿಲ್ಲ, ಅವನು ಬೆಡ್ಡಲ್ಲಿದ್ದಾನೆ ಅಂತ ಹೇಳಬೇಕು. ಅಂದರೆ ಕೃಷ್ಣ ಹ್ಯಾಸ್ ಬೀನ್ ಸಿಕ್ ಫಾರ್ ಅ ವೀಕ್ ಅಂದರೆ ಕೃಷ್ಣ ಲಾಸ್ಟ್ 1 ವೀಕಿಂದ ಕೃಷ್ಣನಿಗೆ ಹುಷಾರಿಲ್ಲ. ಸೊ ಹ್ಯಾಸ್ ಬೀನ್ ಆದಮೇಲೆ ಇಲ್ಲಿ ಯಾವತ್ತೂ ಆ್ಯಕ್ಷನ್ ವರ್ಬ್ ಬರೋದಿಲ್ಲ, ಅದಾಯ್ತಲ್ಲ. ಕೈಂಡ್, ಲಾಂಗ್ ಟೈಮ್, ಸಿಕ್ ನೋಡಿದ್ರಲ್ಲ, ಬ್ಯುಸಿ, ಹ್ಯಾಪಿ, ಆ್ಯರೋಗೆಂಟ್, ಅದೇ ರೀತಿಯೇ ವರ್ಡ್ಗಳು ಯೂಸ್ ಮಾಡ್ತೀವಿ ನಾವಿಲ್ಲಿ. ಹ್ಯಾಸ್ ಬೀನ್ ಲೈಕ್ ಅ ಫಾದರ್ ಟು ಮೀ. ಹಿ ಹ್ಯಾಸ್ ಬೀನ್ ಲೈಕ್ ಅ ಫಾದರ್ ಟು ಮೀ ಅಂದರೆ ಅವನು ನನಗೆ ತಂದೆಯ ಹಾಗೆ ಇದ್ದಾನೆ.
ಇಟ್ಸ್ ಬೀನ್ ರೈನಿಂಗ್ ಸಿನ್ಸ್ ಮಾರ್ನಿಂಗ್ ಅಂದರೆ ಇಟ್ ಹ್ಯಾಸ್ ಬೀನ್ ರೈನಿಂಗ್ ಸಿನ್ಸ್ ಮಾರ್ನಿಂಗ್. ಸೊ ಇಲ್ಲಿ ಮಾತ್ರ ರೈನಿಂಗ್ ಅಂತ ಬಂತು. ಸೊ ಇದು ಮೇನ್ ವರ್ಬ್. ರೈನಿಂಗ್ ಇಲ್ಲಿ ಮೇನ್ ವರ್ಬ್. ಸೊ ಹ್ಯಾಸ್ ಬೀನ್ ಇಲ್ಲಿ ಹೆಲ್ಪಿಂಗ್ ವರ್ಬ್ ಆಗಿದೆ. ರೈನಿಂಗ್ ಮಾತ್ರ ಆ್ಯಕ್ಷನ್ ವರ್ಬ್. ಇಲ್ಲಿ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಆದ್ದರಿಂದ ನಾನು ಇದನ್ನು ಹಾಕಿದ್ದೀನಿ ಇಲ್ಲಿ. ಅಂದರೆ ಅರ್ಥ ಬೆಳಿಗ್ಗೆಯಿಂದ ಮಳೆಯಾಗುತ್ತಿದೆ, ಅರ್ಥ ಆಯ್ತಲ್ಲ. ಸೊ ರೈನಿಂಗ್ ಇಲ್ಲಿ ಆ್ಯಕ್ಷನ್ ವರ್ಬ್, ಹ್ಯಾಸ್ ಬೀನ್ ಇಲ್ಲಿ ಹೆಲ್ಪಿಂಗ್ ವರ್ಬ್, ನೆನ್ಪಿಟ್ಕೊಳ್ಳಿ ಅದು. ಇಟ್ ಹ್ಯಾಸ್ ಬೀನ್ ಕೋಲ್ಡ್ ಸಿನ್ಸ್ ಎಸ್ಟರ್ಡೇ ಅಂದರೆ ನಿನ್ನೆಯಿಂದ ತಂಪು ಇದೆ. ಅಂದರೆ ಈಗ ವೆದರ್ ಅದೇ ರೀತಿ ಇದೆ ಅಲ್ವಾ, ಚಳಿ ಇದೆ, ಅದನ್ನು ನೀವು ಹೇಳಬೇಕು ಅಂದರೆ ಇಟ್ ಹ್ಯಾಸ್ ಬೀನ್ ಸೋ ಕೋಲ್ಡ್ ಸಿನ್ಸ್ ಎಸ್ಟರ್ಡೇ. ಶಿ ಹ್ಯಾಸ್ ಬೀನ್ ಅಂಡರ್ ಅ ಲಾಟ್ ಆಫ್ ಸ್ಟ್ರೆಸ್ ಅಂದರೆ ಅವಳು ಬಹಳಷ್ಟು ಒತ್ತಡದಲ್ಲಿದ್ದಾಳೆ. ಸೊ ಶಿ ಹ್ಯಾಸ್ ಬೀನ್ ಅಂಡರ್ ಅ ಸ್ಟ್ರೆಸ್ ಅಂತ ಹೇಳಬೇಕು. ಅಂದರೆ ಸ್ಟ್ರೆಸ್ನ ಕೆಳಗಡೆ ಅಂತಲ್ಲ, ಸ್ಟ್ರೆಸ್ಸಲ್ಲಿದ್ದಾಳೆ ಅಂತ ಅರ್ಥ. ರಾಧಾ ಹ್ಯಾಸ್ ಆಲ್ವೇಸ್ ಬೀನ್ ಫ್ಲೂಯೆಂಟ್ ಇನ್ ಟಾಕ್ ಅಂದರೆ ರಾಧಾ ಯಾವಾಗಲೂ ಮಾತಿನಲ್ಲಿ ನಿರರ್ಗಳವಾಗಿದ್ದಾಳೆ. ಫ್ಲೂಯೆಂಟ್ ಅಂದರೆ ನಿರರ್ಗಳವಾಗಿ, ಸರಳವಾಗಿ. ಇಟ್ ಹ್ಯಾಸ್ ಬೀನ್ 3 years ಸಿನ್ಸ್ ಐ ಸ್ಟಾರ್ಟೆಡ್ ವರ್ಕಿಂಗ್. ಇಟ್ ಹ್ಯಾಸ್ ಬೀನ್ 3 years ಅಂದರೆ ಅರ್ಥ 3 ವರ್ಷಗಳಾಗಿವೆ. ಯಾವಾಗಿನಿಂದ? ಸಿನ್ಸ್ ಐ ಸ್ಟಾರ್ಟೆಡ್ ವರ್ಕಿಂಗ್, ನಾನು ಕೆಲಸ ಮಾಡಲು ಆರಂಭಿಸಿದಾಗಿನಿಂದ. ದೇರ್ ಹ್ಯಾಸ್ ಬೀನ್ ಅ ಸೀರಿಯಸ್ ಡಿಸ್ಕಷನ್ ಅಟ್ ಹೋಮ್ ಅಂದರೆ ಮನೆಯಲ್ಲಿ ಒಂದು ಗಂಭೀರ ಚರ್ಚೆ ನಡೆಯುತ್ತಾ ಇದೆ, ಅಂದರೆ ಈಗಲೂ ನಡೆಯುತ್ತಾ ಇದೆ. ರೈಟ್. ಸೊ ಹ್ಯಾಡ್ ಬೀನ್ ಅನ್ನೋದು ನಾನು ಮೊದಲು ಆಗಿದ್ದೆ, ಮೊದಲು ಆ ರೀತಿ ಇದ್ದೆ, ಅಥವಾ ಯಾರೇ ಆಗಲಿ, ಬಟ್ ಈಗಿಲ್ಲ ಅನ್ನೋದು ಮೀನಿಂಗ್ನ ಹ್ಯಾಡ್ ಬೀನ್ ಕೊಡುತ್ತೆ. ಐ ಹ್ಯಾಡ್ ಬೀನ್ ಅ ಟೀಚರ್ ಫ್ರಮ್ 2001 to 2008. ನಾನು 2001 8ವರೆಗೂ ಟೀಚರ್ ಆಗಿದ್ದೆ, ಬಟ್ ಈಗಿಲ್ಲ. ಐ ಹ್ಯಾಡ್ ಬೀನ್ ಸಿಕ್ ಫಾರ್ ಅ ವೀಕ್ ಒನ್ಸ್ ಇನ್ ಮೈ ಚೈಲ್ಡ್ಹುಡ್. ನಾನು ನನ್ನ ಬಾಲ್ಯದಲ್ಲಿ ಒಮ್ಮೆ ಒಂದು ವಾರ ಅನಾರೋಗ್ಯದಲ್ಲಿದ್ದೆ, ಅಂದರೆ ಹುಷಾರಿರಲಿಲ್ಲ. ವಿ ಹ್ಯಾಡ್ ಬೀನ್ ಟುಗೆದರ್ ಫಾರ್ 3 years ಅಂದರೆ ನಾವು 3 ವರ್ಷಗಳ ಕಾಲ ಜೊತೆಯಲ್ಲಿದ್ದೆವು, ಬಟ್ ಈಗಿಲ್ಲ. ಸೊ ಇದು ನಿಮಗೆ ಸಿಚುವೇಶನ್ ಬರುತ್ತೆ ಈ ಥರ ಹೇಳಬೇಕಾದಾಗಲೂ ರೀತಿ ಹೇಳಿ. ವಿ ಹ್ಯಾಡ್ ಬೀನ್ ಟುಗೆದರ್ ಫಾರ್ 3 years ಅಂದರೆ 3 ವರ್ಷಗಳ ಕಾಲ ಜೊತೆಗಿಲ್ಲಿದ್ದೆವು, ಬಟ್ ಈಗಿಲ್ಲ. ಬಟ್ ಈಗಲೂ ಇದ್ದೀವಿ ಅಂದರೆ ವಿ ಹ್ಯಾವ್ ಬೀನ್ ಟುಗೆದರ್ ಫಾರ್ 3 years ಅಂದರೆ ನಾವು 3 ವರ್ಷಗಳಿಂದ ಜೊತೆಯಲ್ಲಿದ್ದೇವೆ, ಈಗಲೂ ಇದ್ದೇವೆ. ದ ಟೀಚರ್ ಹ್ಯಾಡ್ ಬೀನ್ ಸೋ ಕೈಂಡ್ ಟು ಅಸ್. ಟೀಚರ್ ನಮಗೆ ತುಂಬ ಕರುಣಾಳಾಗಿದ್ದರು ಅಂದರೆ ಅರ್ಥ ಈಗಿಲ್ಲ ಅಂತಲ್ಲ, ಯಾಕೆಂದರೆ ನಾವೀಗ ಕಾಲೇಜ್ ಬಿಟ್ಟಿದ್ದೀವಿ, ಕಾಲೇಜ್ ಮುಗಿಸಿದ್ದೀವಿ, ಕಾಲೇಜಲ್ಲಿ ಇದ್ದಾಗ ಅವ್ರು ಆ ರೀತಿ ಇದ್ದರು ಅಂತ ಹೇಳ್ತಾ ಇದ್ದೀವಿ. ಅವರ್ ಪರ್ಫಾರ್ಮೆನ್ಸ್ ಹ್ಯಾಡ್ ನಾಟ್ ಬೀನ್ ಗ್ರೇಟ್ ಇನ್ 2005. 2005 ನಮ್ಮ ಪ್ರದರ್ಶನ ಅದ್ಭುತವಾಗಿರಲಿಲ್ಲ. ಸೊ ರೈಟ್, ನಿಮಗೆ ಹ್ಯಾವ್ ಬೀನ್, ಹ್ಯಾಸ್ ಬೀನ್ ಮತ್ತು ಹ್ಯಾಡ್ ಬೀನ್ ಹೇಗೆ ಆ್ಯಕ್ಷನ್ ವರ್ಬ್ಗಳಾಗಿ ಯೂಸ್ ಮಾಡಬೇಕು ಅನ್ನೋದು ಗೊತ್ತಾಗಿದೆ ಅಂದ್ಕೊಳ್ತಾ ಇದ್ದೀನಿ. ಏನೇ ಡೌಟ್ಸ್ ಬಂದರೂ ಕೆಳಗಡೆ ಕಾಮೆಂಟ್ ಮಾಡಿ. ನೀವು ಕೂಡ ಪ್ರತಿಯೊಂದನ್ನು ಯೂಸ್ ಮಾಡಿಕೊಂಡು ಒಂದೊಂದು ಸೆಂಟೆನ್ಸ್ ಮಾಡಿ ಕಾಮೆಂಟ್ ಮಾಡಿ, ನಾನು ಅದನ್ನು ಚೆಕ್ ಮಾಡ್ತೀನಿ. ಏನೇ ಡೌಟ್ ಬಂದರೂ ಕೂಡ ಕಾಮೆಂಟ್ ಮಾಡಿ, ಅದಕ್ಕೂ ನಾನು ಆನ್ಸರ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇದು ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ನಿಮ್ಗೆ ಅನಿಸಿದರೆ ಫೇಸ್ಬುಕ್, ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು.